ಗೆಟ್ ರೆಡಿ ಸ್ಟಾರ್ಟ್. ಆರೋಪಿತನ ಪರಿಚಯ ಇರುತ್ತದೆ. ಫುಲ್ ಪಾಯಿಂಟ್. ಚಾಸ 1, 2 ಮತ್ತು 4ರಿಂದ 8ರವರ ಪರಿಚಯ ಇರುತ್ತದೆ. ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 27/6/2017 ನಾನು ಚಾಸ 1 ಮತ್ತು 2ರವರು ಚಾಸ 7ರವರ ಮಗ. ಫುಲ್ ಪಾಯಿಂಟ್. ವೀನು ಅವರು ಕಕ್ಕಬ್ಬೆ ಹೊಳೆಯಲ್ಲಿ ಕಾಲು ಜಾರಿ ಬಿದ್ದು ಆಕಸ್ಮಿಕವಾಗಿ ಮರಣಪಟ್ಟಿದ್ದರಿಂದ ಶವ ಸಂಸ್ಕಾರಕ್ಕೆ ಹೋಗಿದ್ದೆವು. ಫುಲ್ ಪಾಯಿಂಟ್. ಪಿಕಪ್ ವಾಹನದಲ್ಲಿ ಶವ ಇತ್ತು ಮತ್ತು ಸ್ಮಶಾನದ ಹತ್ತಿರ ಶವ ಇಳಿಸುವಾಗ ಆರೋಪಿತನಿಗೂ ಮತ್ತು ಚಾಸ 2ರವರಿಗೂ ಮಾತುಕತೆ ಆಯಿತು. ಫುಲ್ ಪಾಯಿಂಟ್. ಚಾಸ 2ರವರು ಇಷ್ಟೊತ್ತಿನವರೆಗೆ ನಾವು ಇದ್ದೆವು, ಈಗ ನೀನು ಬಂದು ಏನು ಮಾಡುತ್ತೀಯಾ ಅಂತ ಆರೋಪಿತನಿಗೆ ಹೇಳಿದನು. ಫುಲ್ ಪಾಯಿಂಟ್. ಆರೋಪಿತನು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ ಅಂತ ಹೇಳಿ ಅವರ ಮನೆಗೆ ಹೋದನು. ಫುಲ್ ಪಾಯಿಂಟ್. ಆಗ ಸಮಯ 7 ಗಂಟೆ ಆಗಿತ್ತು. ಫುಲ್ ಪಾಯಿಂಟ್. ಪ್ಯಾರಾ ನಾವು ನಂತರ ಶವ ಸಂಸ್ಕಾರ ಮಾಡಲು ಗುಂಡಿ ತೆಗೆಯುವ ಕೆಲಸ ಮಾಡುತ್ತಿದ್ದೆವು. ಫುಲ್ ಪಾಯಿಂಟ್. ಅಲ್ಲಿ ಇಕ್ಕಟ್ಟಾದ ಜಾಗ ಇರುತ್ತದೆ. ಫುಲ್ ಪಾಯಿಂಟ್. ಅದು ಕೋಪರ್ಟಿ ಗ್ರಾಮದ ಕುಂಡಕೊಲ್ಲಿ ಜಾಗದಲ್ಲಿ ಇರುತ್ತದೆ. ಫುಲ್ ಪಾಯಿಂಟ್. ಆರೋಪಿತನು ರಾತ್ರಿ 9 ಗಂಟೆ ಸುಮಾರಿಗೆ ಆ ಸ್ಥಳಕ್ಕೆ ಬಂದನು. ಫುಲ್ ಪಾಯಿಂಟ್. ಚಾಸ 2ರವರು ಶವದ ಕಟ್ಟನ್ನು ಬಿಚ್ಚುವಾಗ ಆರೋಪಿತನು ಕತ್ತಿ ತೆಗೆದುಕೊಂಡು ಚಾಸ 2ರವರ ತಲೆಯ ಹಿಂಭಾಗದಲ್ಲಿ ಹೊಡೆದನು. ಫುಲ್ ಪಾಯಿಂಟ್. ಚಾಸ 7ರವರು ಆರೋಪಿತನಿಂದ ಕತ್ತಿಯನ್ನು ಎಳೆದುಕೊಂಡು ಪಕ್ಕದಲ್ಲಿ ಹಾಕಿದರು. ಫುಲ್ ಪಾಯಿಂಟ್. ಚಾಸ 2ರವರಿಗೆ ತಲೆಯ ಹಿಂಭಾಗದಲ್ಲಿ ರಕ್ತ ಗಾಯ ಆಗಿತ್ತು. ಫುಲ್ ಪಾಯಿಂಟ್. ನಾವು ಚಾಸ 2ರವರನ್ನು ದಿನೇಶ್ ರವರ ಪಿಕಪ್ ವಾಹನದಲ್ಲಿ ಭಾಗಮಂಡಲದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ
ಕರೆದುಕೊಂಡು ಹೋದೆವು. ಫುಲ್ ಪಾಯಿಂಟ್. ಅಲ್ಲಿಂದ ಆಂಬ್ಯುಲೆನ್ಸ್ನಲ್ಲಿ ಮಡಿಕೇರಿ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಫುಲ್ ಪಾಯಿಂಟ್. ಆರೋಪಿತನು ಅಲ್ಲಿಂದ ಓಡಿ ಹೋದನು. ಫುಲ್ ಪಾಯಿಂಟ್. ಆರೋಪಿತನು ಕತ್ತಿಯನ್ನು ತೆಗೆದುಕೊಂಡು ಹೋಗಿದ್ದನ್ನು ನನಗೆ ನೋಡಲು ಆಗಲಿಲ್ಲ. ಫುಲ್ ಪಾಯಿಂಟ್. MO ಒಂದನ್ನು ನೋಡಿ ಗುರುತಿಸುತ್ತಿದ್ದೇನೆ. ಫುಲ್ ಪಾಯಿಂಟ್. ಅಲ್ಲಿ ಬೆಳಕಿಗಾಗಿ ಸೀಮೆ ಎಣ್ಣೆ, ದೊಣ್ಣೆ ದೀಪ ಹಾಗೂ ಮೊಬೈಲ್ ಟಾರ್ಚ್ಗಳು ಇದ್ದವು. ಫುಲ್ ಪಾಯಿಂಟ್. ಚಾಸ 7 ಮತ್ತು ಆರೋಪಿತನು ಅಣ್ಣ ತಮ್ಮಂದಿರು ಇರುತ್ತಾರೆ. ಫುಲ್ ಪಾಯಿಂಟ್. ಮೃತ ವೀನು ಚಾಸ 7ರವರ ಮಗ ಇರುತ್ತಾನೆ. ಫುಲ್ ಪಾಯಿಂಟ್. ಪ್ಯಾರಾ. ಪಾಟಿ ಸವಾಲು. ಆರೋಪಿ ಪರ ಶ್ರೀ BBA ವಕೀಲರಿಂದ ಕಾಲನ್. ಪ್ಯಾರಾ. ನನ್ನ ಸ್ವಂತ ಊರು ಗಾಳಿಬೀಡು ಮತ್ತು ನಾನು ಕೆಲಸ ಮಾಡುವ ಊರು ಕಕ್ಕಬ್ಬೆ ಇರುತ್ತದೆ. ಫುಲ್ ಪಾಯಿಂಟ್. ನಾನು ಮತ್ತು ಚಾಸ 2ರವರು ಅಕ್ಕಪಕ್ಕದ ಗ್ರಾಮದಲ್ಲಿ ಇರುತ್ತೇವೆ. ಫುಲ್ ಪಾಯಿಂಟ್. ಶವ ಪಿಕಪ್ ವಾಹನದಿಂದ ಇಳಿಸುವ ಜಾಗದಿಂದ ಗುಂಡಿ ತೋಡಿದ ಜಾಗ 200 ಮೀಟರ್ ಅಂತರದಲ್ಲಿ ಇರುತ್ತದೆ. ಫುಲ್ ಪಾಯಿಂಟ್. 7 ಗಂಟೆಗೆ ಸ್ಮಶಾನದ ಹತ್ತಿರ ಚಾಸ 2 ಮತ್ತು ಆರೋಪಿತನಿಗೆ ಮಾತುಕತೆ ಆಯಿತು. ಫುಲ್ ಪಾಯಿಂಟ್. ನಾನು ಗುಂಡಿ ತೋಡುವ ಸಮಯದಲ್ಲಿ ಅಲ್ಲಿಯೇ ಇದ್ದೆನು. ಫುಲ್ ಪಾಯಿಂಟ್. ಶವ ಸಂಸ್ಕಾರ ಮಾಡುವ ಮೊದಲು 3 ಸುತ್ತು ಗುಂಡಿಯನ್ನು ಸುತ್ತುವ ಮೊದಲೇ ಕತ್ತಿಯಿಂದ ಹೊಡೆದ ಘಟನೆ ನಡೆದಿರುತ್ತದೆ. ಫುಲ್ ಪಾಯಿಂಟ್. ಪ್ಯಾರಾ. ಆ ದಿವಸ ಗುಂಡಿ ತೆಗೆಯುವಾಗ ಮಳೆ ಇತ್ತು. ಫುಲ್ ಪಾಯಿಂಟ್. ಆರೋಪಿತನು ಚಾಸ 2ರವರಿಗೆ ನಿನಗೆ ಕೊಲ್ಲದೆ ಬಿಡುವುದಿಲ್ಲ ಅಂತ ಹೇಳಿ ಕತ್ತಿ ತಂದನು ಅನ್ನುವ ಘಟನೆ ಸಾಯಂಕಾಲ 7 ಗಂಟೆಗೆ ಆಗಿರುತ್ತದೆ. ಫುಲ್ ಪಾಯಿಂಟ್. ಗುಂಡಿ ತೆಗೆದ ಜಾಗ ಚಾಸ 7ರವರ ಜಾಗ ಇರುತ್ತದೆ. ಫುಲ್ ಪಾಯಿಂಟ್. ಶವ ಸಂಸ್ಕಾರ ಮಾಡುವಾಗ ಕುಟುಂಬದವರ ಜಾಗನು ಇರುತ್ತದೆ ಮತ್ತು ಮೃತನ ತಂದೆ ತಾಯಿ ಜಾಗದಲ್ಲಿ ಸಹ ಮಾಡುತ್ತಾರೆ. ಫುಲ್ ಪಾಯಿಂಟ್.
ಪ್ಯಾರಾ ಆರೋಪಿತನು ಸಾಯಂಕಾಲ 7 ಗಂಟೆಗೆ ಚಾಸ 2ರವರನ್ನು ಮಾತ್ರ ಉದ್ದೇಶಿಸಿ ಮಾತನಾಡಿದರು. ಆಗ ದೀಪದ ಬೆಳಕು ಮತ್ತು ಮೊಬೈಲ್ ಟಾರ್ಚ್ ಬೆಳಕು ಇತ್ತು. ಫುಲ್ ಪಾಯಿಂಟ್. ಆ ಸಮಯದಲ್ಲಿ ಕತ್ತಲು ಇತ್ತು ಮತ್ತು ಒಬ್ಬರಿಗೂ ಕಾಣುತ್ತಿರಲಿಲ್ಲ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ಆರೋಪಿತನ ಕೈಯಲ್ಲಿ ಇದ್ದ ಕತ್ತಿಯನ್ನು ಗಮನಿಸಿರುತ್ತೇನೆ. ಫುಲ್ ಪಾಯಿಂಟ್. ಆ ದಿವಸ ಆರೋಪಿತನು ಆ ಸ್ಥಳದಲ್ಲಿ ಬಂದಿಲ್ಲ ಮತ್ತು ಅವನ ಕೈಯಲ್ಲಿ ಯಾವುದೇ ಕತ್ತಿ ಇರಲಿಲ್ಲ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಆರೋಪಿತನು ಚಾಸ 2ರವರಿಗೆ ಕತ್ತಿಯಿಂದ ಕಡಿದಿಲ್ಲ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. MO 1 ಆರೋಪಿತನ ಮನೆಯಿಂದ ಜಪ್ತಿ ಮಾಡಿದ್ದು ಇರುತ್ತದೆ. ಫುಲ್ ಪಾಯಿಂಟ್. ಪ್ಯಾರಾ ನಾನು ನಿಜ ಸಂಗತಿಯನ್ನು ಮರೆಮಾಚಿ ನಮಗೆ ಅನುಕೂಲ ಆಗುವ ಹಾಗೆ ಸಾಕ್ಷಿ ನುಡಿಯುತ್ತಿದ್ದೇನೆ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಚಾಸ 2ರವರು ಜಾರಿ ಬಿದ್ದು ಗುದ್ದಲಿ ತಾಗಿ ಗಾಯ ಮಾಡಿಕೊಂಡಿರುತ್ತಾರೆ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ತುಂಬ ಕತ್ತಲೆಯಾಗಿದ್ದರಿಂದ ಯಾವುದು ಕಾಣಿಸುತ್ತಿರಲಿಲ್ಲ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಆರೋಪಿತನು ಚಾಸ 2ರವರಿಗೆ ಹೊಡೆಯುವ ಪ್ರಸಂಗ ಬಂದಿಲ್ಲ, ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಸ್ಟಾಪ್.